ಇತ್ತೀಚೆಗೆ ವಿಧಿವಶರಾಗಿರುವ ಹಿರಿಯ ಲೇಖಕಿ ಅತ್ತೂರು ಗುತ್ತು ಲಲಿತಾ ಆರ್ ರೈ ಅವರ ಉತ್ತರ ಕ್ರಿಯೆಯು ನಗರದ ಬನ್ಸ್ ಹಾಸ್ಟೆಲ್ನಲ್ಲಿರುವ ಸಿವಿ ನಾಯಕ್ ಹಾಲ್ನಲ್ಲಿ ಜರುಗಿತು. ಅಂತರಗುತ್ತು ದಿವಂಗತ ರಘುರಾಮ್ ರೈ ಅವರ ಧರ್ಮಪತ್ನಿ ಹಿರಿಯ ಲೇಖಕಿಯಾಗಿರುವ ಅತ್ತೂರು ಗುತ್ತು ಲಲಿತಾ ಆರ್ ರೈ ಅವರು ಇತ್ತೀಚೆಗೆ ನಿಧನರಾಗಿದ್ದು, ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುವ ಸಲುವಾಗಿ ಕುಟುಂಬಸ್ಥರು ಲಲಿತಾ ಆರ್ ರೈ ಅವರ ಉತ್ತರ ಕ್ರಿಯೆಯನ್ನ ಹಮ್ಮಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಾಹಿತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಭಾಸ್ಕರ್ ರೈ ಕುಕ್ಕವಳ್ಳಿಯವರು, ಲಲಿತಾ ರೈ ಅವರು ಬೋಂಟಿ ಎನ್ನುವ ಅವರ ಲೇಖನದಲ್ಲಿ ತುಳುನಾಡಿನ ಆಚಾರ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಓದುಗರ ಮನಮುಟ್ಟುವಂತಹ ಲೇಖನಗಳನ್ನು ಬರೆಯುವಲ್ಲಿ ಯಶಸ್ವಿಯಾಗಿದ್ದರು ಎಂದು ಹೇಳಿದರು. ಹೈಸ್ಕೂಲ್ ವಿದ್ಯಾಭ್ಯಾಸ ಡಿಗ್ರಿ ಮಾಡ್ತದೆ, B.Ed ಮಾಡ್ತದೆ, ಕೆನರಾ ಹೈಸ್ಕೂಲ್ ಟೀಚರ್ ಆದ ಶಿಕ್ಷಕಿಯಾದ ಕೆಲಸ ಮಾಡ್ತದೆ. ವಿಶೇಷವಾದ ಇಂಗ್ಲೀಷ್ ಒಂದು ಹಿಡಿತ ಇದ್ದಾರೆ. ಆ ಪುರ್ತುಡ್ಲ ಒಂದು ಕ್ರಾಂತಿಕಾರಿ ಜನ ಒಂದು ವ್ಯಕ್ತಿತ್ವ ಇತ್ತಂಡು ಅಂತ ಅದು ಒಂದು ಹಳ್ಳಿಗಾಡು ಜೀವನ ಇಂಚ ನಡ್ಕೊಂಡು ಆ ಕಾಲದ ಬೋಂಟೆ ಮಾತ ಇಂಚೆ ಇರ್ತದೆ. ಅವಿನ ಮಾತ ಅದು ಸ್ವತಃ ಅನುಭವಿಸ್ತಾರೆ. ಅದನ್ನ ಕಣ್ಣನ ಇಲ್ಲದ ಮಂತ ಈ ಬೋಂಟೆ ದೇವ್ರನ್ನ ಒಂಜಿ ಪರಿಪಾಠ ಇರ್ತದೆ. ಅದನ್ನ ಬೋಂಟೆ ದೇವ್ರನ್ನ ಒಂದು ಕಾದಂಬರಿಡೋ ಬರ್ಕೊಡು ಬೋಂಟೆ ತಗೊಂಡೊಟ್ಟಿಗೆ ಆಗ ಹೋಗಿತ್ತೇರಿ ಒಂದ್ಸರ್ತಿ ರಾತ್ರಿದ ಬರ್ತರು ಕಾರಣಗಳು ಒಂದು ಕೂಡ ಕಾಲೇ ಕೂತೆ ಅಂದ್ರೆ ಅನ್ಕೊಂತೇವೆ. ಒಂದು ವರ್ಷ ಸುಮಾರು ಏನಾದ್ರು ಪಾತೆರ್ಪಾಯ ನಂಜಿ ಮೀಡಿಯಾ ಹೊಡೆದು ಪಾತೆರ್ಪಾಗ ಇಂಜ ತನ್ನ ಅನುಭವಗಳನ್ನು ಕಂಡುಹಿಡಿದು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸಕ್ರಿಯವಾಯಿನ ಸದಸ್ಯರಾದ ಆ ರೀತಿಯ ಮತ್ತು ಜನ ಅದನ್ನ ಒಡನಾಡಿಗೆ ಸ್ವಲ್ಪ ಬೈದರು. ಹಂಪಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ಕನ್ನಡದ ಹಿರಿಯ ಸಂಶೋಧಕರಾದ BA ವಿವೇಕ್ ರೈ ಅವರು ಮಾತನಾಡಿ ಲಲಿತಾ ರೈ ಅವರ ಹಲವಾರು ಲೇಖನಗಳನ್ನು ನೆನಪಿಸಿಕೊಂಡರು. ಅವು ಎರೆಗಾರನಾಯ್ತ ಓದಿನ ಆಸಕ್ತಿ ಇತ್ತನ ಅವು ಬೇರೆ ಚಂದಕ್ಕಲಾಯ್ತ ಕೊಲಬ್ಬನ್ನು ಪಡೆಯರೆಯಾರು ಐನ ನಿಖಲು ಓದೋಡು ತುಳುತೆ ಇಲ್ಲ ಓದೋಡು ಕನ್ನಡದ ಇಲ್ಲ ಓದೋಡು ಲಲಿತಕ್ಕೆ ನಮ್ಮ ಲೆಕ್ಕನೆ ಕಾಲಿ ಕೊಡುಗೆ ಹೊತ್ತು ಅವರೊಂದು ತಂಕ ಇತ್ತುಂಡು ಐನು ಮಾತ್ರ ಭಾಳ ಸೌಮ್ಯವಾದ ಅವ್ರನ್ನ ಮೋನೆಡು ಪುನಃ ಚೆಲಿಕೆ ಸೌಮ್ಯ ಇತ್ತದ ಅನಾಯ್ತ ಉಳೈ ಒಂಜಿ ಅವ್ರ ಗಟ್ಟಿದ ಪುಂಜು ನಮ್ಮ ತುಳುನಾಡು ಆ ನಮ್ಮನೆದ ಪುಂಜನಕ್ಲು ಆ ಬಕ್ಕಡದ ಹೊತ್ತು ಹಿರಿ ಮುಟ್ಟ ಸುಮಾರು ಜನ ಐಟು ಆ ಸಾಲಿಗೆ ಸೇರಿನಾರು ನಮ್ಮ ಲಲಿತಕ್ಕೆ ಅವ್ರನ್ನ ಆತ್ಮಗೂ ಸದ್ಗತಿ ಕಡೆದು. ಲಲಿತಾ ರೈ ಮತ್ತು ನನ್ನ ಆತ್ಮೀಯತೆ ತಾಯಿ ಮಗಳ ಸಂಬಂಧ ಎಂದು ಹಿರಿಯ ಲೇಖಕಿ ಚಂದ್ರಕಲಾನಂದ ಅವರು ನೆನಪಿಸಿಕೊಂಡು ಲಲಿತಾ ರೈ ಅವರ ಜೀವಂತ ಅವಧಿಯ ಹಲವು ಘಟನೆಗಳನ್ನು ಸ್ಮರಿಸಿಕೊಂಡರು. ಒಬ್ಬಳೆ ಮಗಳು ಲಲಿತಾ ಶೆಟ್ಟಿ. ಬೆಸೆಂಟ್ ಶಾಲೆಯ ಪ್ರಾರಂಭದ ದಿನದಲ್ಲಿ ಮೊದಲ ತಂಡದ ವಿದ್ಯಾರ್ಥಿನಿಯಾಗಿ SSLC ಪಾಸ್ ಮಾಡಿದಂತಹ ಲಲಿತಾ ರೈ ಅವರು ಮುಂದೆ ಸೆಂಟ್ ಆಂಡ್ರ್ಯೂಸ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಪದವಿಯನ್ನು ತರಗತಿಗಳನ್ನು ಮುಗಿಸ್ತಾರೆ. ಬೆಸೆಂಟ್ ಶಾಲೆಯಲ್ಲಿ PK ನಾರಾಯಣರು ಅವರ ಅಚ್ಚುಮೆಚ್ಚಿನ ಗುರುಗಳು ಮತ್ತು ಕನ್ನಡದ ಸಾಹಿತ್ಯದ ಆಸಕ್ತಿಯನ್ನು ಅವರಲ್ಲಿ ಹುಟ್ಟಿಸಿದವರು. ಅಷ್ಟು ಮಾತ್ರ ಅಲ್ಲ, PK ನಾರಾಯಣರ ಮನೆ ಅವರ ಇಬ್ಬರು ಮಗಂದಿರು ಬಂದಿದ್ದಾರೆ ಮತ್ತು ಸೊಸೆ ಬಂದಿದ್ದಾಳೆ. PK ನಾರಾಯಣರ ಮನೆ ನಮ್ಮ ಮನೆ, ಅದು ಒಂದು ಸಂಬಂಧದ ಮನೆಯೇ. ಆ ಹಿನ್ನೆಲೆಯಲ್ಲಿ ಲಲಿತಾ ರೈ ಅವರನ್ನು ಮತ್ತು ಅಲ್ಲಿ ಚಿತ್ರ ಮತ್ತು ಕೃಪಾ ಓಡಾಡ್ತಾ ಇದ್ದಂತಹ ದಿನಗಳಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಲಲಿತಾ ರೈ ಅವರು ನನಗೆ ಆಗಲೇ ಪರಿಚಯ. ಈ ಸಂದರ್ಭದಲ್ಲಿ ಲಲಿತಾ ರೈ ಅವರ ಉತ್ತರ ಕ್ರಿಯೆಯಲ್ಲಿ ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಮರಿಮಕ್ಕಳು ಮತ್ತು ಕುಟುಂಬಸ್ಥರು ಸೇರಿದಂತೆ ಹಿರಿಯ ಲೇಖಕರು, ವಿದ್ವಾಂಸರು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.